ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಇವತ್ತು ನಾನು ಕಾರ್ನ್ದಿಂದ ಸ್ವೀಟ್ ಕಾರ್ನ್ ಇರ್ತಾವಲ್ರಿ, ಸ್ವೀಟ್ ಕಾರ್ನ್ ತಂದಿದ್ರು ತೋಟದಿಂದ ನಮ್ಮ ದೊಡ್ಡ ಮಗ. ಈ ಕಾರ್ನ್ ಇರ್ತಾವಲ್ರಿ, ಈ ಕಾರ್ನಿಂದ ಒಂದು ಕಟ್ಲೆಟ್ ಮಾಡೋದನ್ನು ಹೇಳ್ತೀನಿ. ಕಟ್ಲೆಟ್ ಆದರೂ ಅನ್ಬೋದು, ಬಜಿ ಆದರೂ ಅನ್ಬೋದು, ವಡಾ ಬಜಿ. ಇವನ್ನ ನಿನ್ನೆನೆ ತಂದಿದ್ರು. ಇವು ನಮ್ಮ ತೋಟದೊಳಗನ ಸಿಕ್ಕಿದ್ದು ರೀ. ಇವು ನಮ್ಮ ಊರಿಂದ ತಂದಿದ್ರು. ಇವನ್ನ ಸ್ವಲ್ಪ ಎಳೆ ಇರೋ ಸಲುವಾಗಿ ನಾವು ತೆನೆನೇ ಕುದಿಸ್ಕೊಂಡಿದ್ದೀವಿ ನೀರೊಳಗೆ ಹಾಕಿ. ಕುದಿಸ್ಬಿಟ್ಟು ಹಿಂಗೆ ಕಾಳುಗಳನ್ನು ಬಿಡಿಸ್ಕೊಂಡಿದ್ದೆ ನಾನು. ಹಿಂಗೆ ಬಿಡಿಸ್ಕೊಂಡಿನಿ ರೀ. ಇವನ್ನ ಬಿಡಿಸ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಕುದಿಯೋ ನೀರೊಳಗೆ ಹಾಕೋತೀನಿ. ಹಿಂಗೆ ಕುದಿಯೋ ನೀರೊಳಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತಕ್ಕೋತೀನಿ ರೀ. ಇವನ್ನ ಕಟ್ಲೆಟ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ನಾನು. ಒಂದು ಸ್ವಲ್ಪ ಕುದಿಲ್ರಿ. ಇವಕ್ಕೆ ಬೇಕಾಗಿರುವಂಥ ಸಾಮಗ್ರಿಗೆ ಏನಪ್ಪ ಅಂತಂದ್ರೆ, 2 ಕಾರ್ನ್ ತೊಗೊಂಡಿದ್ದೆ ನಾನು, ಸ್ವೀಟ್ ಕಾರ್ನ 2. ಆಮೇಲೆ ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಇದು ಕಡಲೆ ಹಿಟ್ಟು, ಇದು ಕಾರ್ನ್ ಫ್ಲೋರ್ ಇದು ಬೈಂಡಿಂಗಿಗೆ ಹಾಕಕ್ಕೆ. ಆಮೇಲೆ ಇದು ಅಜ್ವಾಯಿನು ಮತ್ತು ಉಪ್ಪು, ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡ್ರ್, ಆಮೇಲೆ ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಹಸಿ ಅಲ್ಲ, ಇದೆಲ್ಲ ಹಾಕಿಬಿಟ್ಟು ರುಬ್ಕೊಂಡು ಆ ಕಾಳುಗಳಿಗೆ ಹಾಕ್ಕೊಂಡು ವಡೆ ಮಾಡೋದನ್ನು, ವಡೆ ಆದರೂ ಅನ್ಬೋದು, ಕಟ್ಲೆಟ್ ಆದರೂ ಅನ್ಬೋದು, ಮಾಡೋದನ್ನು ತೋರಿಸ್ಕೊಡ್ತೀನಂತ. ನೋಡ್ಕೊಳ್ರಿ. ಯಾರೆಲ್ಲ ನನ್ನ ಚಾನೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಟ್ಲೆಟ್ ಮಾಡೋದನ್ನು ಹೇಳ್ಕೊಡ್ತೀನಂತ. ನೋಡಿರಿ, ಕುದಿಸಿರ್ತಕ್ಕಂಥ ಕಾರ್ನ್ ಏನಿರ್ತಾವಲ್ರಿ ಅವನ್ನೆಲ್ಲ ರುಬ್ಕೋಬೇಕು. ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ತಕ್ಕೋಬೇಕ್ರಿ. ಆಮೇಲೆ ಈರುಳ್ಳಿ ಹಾಕೋಬೇಕು. ಆಮೇಲೆ ರುಬ್ಬಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಬೇಕು. ಆಮೇಲೆ ಓಂಕಾಳು ಹಾಕಬೇಕು. ಓಂಕಾಳು ಅಜ್ವಾಯಿನ್ ಅಂತಾರಲ್ರಿ, ಅದನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಶುಂಠಿ ರುಬ್ಬೋದಕ್ಕೆ ಮರ್ತಿದ್ದೆ ನಾನು. ಶುಂಠಿ ಇದ್ರೊಳಗೆ ತುರ್ಕೊಂಡು ಹಾಕೊಂಡ್ರು ಬೆಸ್ಟ್ ಇರ್ತದೆ ರೀ. ಪೀಸ್ ಸಿಗ್ತಾವೆ ತಿನ್ನೋವಾಗ ಬಾಯಿಯೊಳಗೆ. ಮತ್ತು ಕಾರ್ನ್ ಫ್ಲೋರ್ ಹಾಕ್ಕೊಂಡೇನಿ ಸ್ವಲ್ಪ, 2 ಚಮಚ ಕಡಲೆ ಹಿಟ್ಟು, ಇನ್ನೊಂದು ಸ್ವಲ್ಪ ಹಸಿ ಕೊತ್ತಂಬರಿ. ರುಬ್ಬೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ, ಮ್ಯಾಲೆ ಸ್ವಲ್ಪ ಕಾಣಲಿಕ್ಕೆ ಅಂತ ಹೇಳಿಸಿಂದ ಮ್ಯಾಲೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ. ಮತ್ತು ಆಮೇಲೆ ಈ ಬ್ರೆಡ್ ಕ್ರಮ್ಸ್ ಏನಿರ್ತದಲ್ರಿ, ಟೋಸ್ಟ್ ಇರ್ತಾವಲ್ಲ, ಅವನ್ನ ಸ್ವಲ್ಪ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ ಒಳಗೆ. ಅವು ಎದ್ದು ಕರಿಯೋದ್ರಿಂದ ಕ್ರಿಸ್ಪಿ ಆಗ್ತಾವೆ ಭಾಳ ಚೆಂದಾಗೆ. ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡೆ ನಾನು. ನೀರೇ ಬೇಕಾಗಂಗಿಲ್ಲ ನೋಡ್ರಿ ಇದಕ್ಕೆ. ನೀರಿನ ತಾನೇ ಅದೇನು ತೇವ ಇರ್ತೈತಲ್ರಿ, ಹಸಿ ಇರ್ತದಲ್ಲ ಈರುಳ್ಳಿದು, ಆಮೇಲೆ ಕಾರ್ನದ್ದು, ಅದರೊಳಗಿನ ಕರೆಕ್ಟ್ ಆಗಿಬಿಡ್ತೀರಿ. ಅದು ನೀರು ಬೇಕಾಗಲೇ ಇಲ್ಲ ಕಲಿಸ್ಲಿಕ್ಕೆ. ಹೀಗೆಲ್ಲ ಫಸ್ಟ್ ನಾನು ಒಂದೊಂದು ವಡೆ ಮಾಡ್ಕೊಂಡು ಇಟ್ಕೊಂಡೆ, ತಟ್ಕೊಂಡೆ. ಆಮೇಲೆ ಬ್ರೆಡ್ ಪುಡಿ ಒಳಗೆ, ಅದು ಟೋಸ್ಟ್ ಪುಡಿ ಒಳಗೆ ಅದ್ಕೊಂಡು ಈ ಥರ ಅದ್ದಿದೆ. ಒಂದು ಪ್ಲೇಟ್ ಏನೊಳಗದ ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದ್ಕೊಂಡು. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಆ ಕಡೆ ಒಲೆ ಮೇಲೆ. 2 ಅಥವಾ 4 ಈ ಥರ ಕಟ್ಲೆಟನ್ನು ಬಿಡಬೇಕು ಎಣ್ಣೆ ಒಳಗೆ. ಕೆಂಪಗೆ ಬಂಗಾರದ ಬಣ್ಣ ಬರೋವರೆಗೂ ಕರಿಬೇಕ್ರಿ ಇವನ್ನ. ನೋಡಿರಿ ಯಾವ ರೀತಿ ಎಷ್ಟು ಚಂದ ಬಂದು ನೋಡಿರಿ. ಭಾಳ ಮಸ್ತ್ ಆಗ್ತಾವ್ರಿ, ಭಾಳ ಚಲೋ ಆಗ್ತಾವೆ. ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವ್ರಿಗೂ ಎಲ್ಲರೂ ತಿನ್ಬೋದು. ಮೆತ್ತಗೂ ಆಗಿರ್ತಾವೆ, ಮ್ಯಾಲೆ ಕ್ರಿಸ್ಪಿನೂ ಇರ್ತಾವೆ, ಭಾಳ ಚಂದ ಆಗ್ತಾವ್ರಿ. ನೋಡಿರಿ ಎಷ್ಟು ಮಸ್ತ್ ಬಂದಾವ. ಇವನ್ನ ಟೊಮೆಟೊ ಸಾಸ್ ಜೋಡಿ ಅಥವಾ ಚಿಲ್ಲಿ ಸಾಸ್ ಜೋಡಿ, ಚಿಲ್ಲಿ ಸಾಸ್ ಇರಲಿಲ್ಲ ನಮ್ಮ ಮನೇಲಿ, ಟೊಮೆಟೊ ಸಾಸ್ ಜೋಡಿ ತಿನ್ಬೋದು, ಹಾಗೇನೂ ತಿನ್ಬೋದು. ಹುಡುಗರಂತೂ ಅಡ್ಡಾಡ್ತಾ ತಿಂತಾರೆ ಓಡಾಡ್ಕೊಂಡು. ನೋಡಿರಿ ಒಳಗೆ ಎಷ್ಟು ಸಾಫ್ಟ್ ಬಂದಾವ.
ಪೂರ್ತಿ ಇಡೀ ಕಾಳನ್ನ ಮಾಡೋದಕ್ಕಿಂತ ಈ ಥರ ಕುದಿಸಿ ರುಬ್ಬಿ ಮಾಡೋದು ಭಾಳ ಒಳ್ಳೇದ್ರಿ. ಎಲ್ಲ ಮೆತ್ತಗೆ ಸಣ್ಣಗಾಗಿರ್ತದಲ್ರಿ. ಸಣ್ಣ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಹಲ್ಲಿರ್ಲಾರ್ದವ್ರು ಅಗದು ತಿನ್ಬೋದ್ರಿ. ಕಟ್ಲೆಟ್ ಮಾಡ್ಕೊಂತೀವಿ ಅಂದ್ರೆ ಎಲ್ಲ ಮೆತ್ತಗಾಗಿರ್ತೈತಿ. ಚಂದ ಭಾಳ ಆಗ್ತಾವ್ರಿ. ಕಟ್ಲೆಟ್ ಮಾಡ್ಕೊಂಡಿದ್ದು ತುಂಬ ಒಳ್ಳೇದು. ಬೆಸ್ಟ್ ಆಗ್ತಾವ ಕಟ್ಲೆಟ್ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈಗ ಕಟ್ಲೆಟ್ ಮಾಡ್ಕೊಂಡು ಹೋದ ವಿಡಿಯೋದಾಗ ಸ್ವಲ್ಪ ಮ್ಯೂಟ್ ಬಂದಿತ್ತು. ಹಳೆ ಫೋನಿಂದ ಹೊಸ ಫೋನಿಗೆ ಅಡ್ಜಸ್ಟ್ ಮಾಡೋದ್ರೊಳಗನ ಅದು ಮ್ಯೂಟ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಮ್ಯೂಸಿಕ್ ಹಾಕಿ ವಿಡಿಯೋ ಮಾಡಿ